ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್, ಯುನಿಬಿ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್, ಗಾಲಾ ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್, ನಿಮ್ಗೋಸ್ಕರ ಕಾಯ್ತಾ ಇದೀವಿ. ಏನು ಹೊಸ ತೋರಿಸ್ತಿರೋ, ನಾವೇನು ಇವತ್ತು ಮಧ್ಯಾಹ್ನ ಅಡಿಗೆ ಮಾಡ್ಕೋಬೇಕು ಅಂತ ಅವರೆಲ್ಲ ಕಾಯ್ತಾ ಇದಾರೆ. ಹೇಳಿ, ಏನ್ ಮಾಡ್ತಾ ಇದ್ದೀವಿ? ಚಿಕನ್ ಸ್ಟಾರ್ಟರ್ ಮಾಡ್ತಾ ಇದೀನಿ. ಒಂದು ಚಿಕನ್ ಸ್ಟಾರ್ಟರ್. ಚಿಕನ್ ಸ್ಟಾರ್ಟರ್, ಚಿಕನ್ ಪೊಟ್ಯಾಟೊ ಸ್ಟಿಕ್ಸ್ ಮಾಡ್ತಾ ಇದೀನಿ. ಚಿಕನ್ ಜೊತೆಗೆ ಪೊಟ್ಯಾಟೊ ಕಾಂಬಿನೇಷನ್. ಶುಚಿ ಏನೋ ಕೊಡ್ತೀರಾ? ಡೀಪ್ ಫ್ರೈಡ್ ಐಟಮ್. ಡೀಪ್ ಫ್ರೈ ಮಾಡ್ಬೇಕಾ? ಓಕೆ, ಇವಾಗ ಏನ್ ಕೊಡ್ಲಿ ಫಸ್ಟ್ ನಾನು ನಿಮ್ಗೆ? ಫಸ್ಟ್ ಏನ್ ತಂದಿದೆ ಹೇಳ್ಬಿಡಿ. ಚಿಕನ್ ಪೊಟ್ಯಾಟೊ ಸ್ಲೈಸ್. ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಆಲೂಗಡ್ಡೆ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅರಿಶಿನ, ಕಬಾಬ್ ಮಸಾಲಾ ಪುಡಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಉಪ್ಪು, ಎಣ್ಣೆ. ಇಷ್ಟು ಸಾಕಾ? ಶುರು ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಕೊಡ್ಲಿ? ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ತಾ ಇದೆ. ಮುಂದಿನದು ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ತಗೊಳ್ಳಿ ಮೇಡಮ್, ನಿಮ್ಗೋಸ್ಕರ ಇಟ್ಕೊಂಡು ಕಾಯ್ತಾ ಇದೀವಿ ಅವಾಗಿಂದ. ಬೋನ್ಲೆಸ್ ಚಿಕನ್. ಬೋನ್ಲೆಸ್ ಚಿಕನ್ ಕ್ಯೂಬ್ಸ್ ತರ ಕಟ್ ಮಾಡಿದೆ. ಬೋನ್ಲೆಸ್ ಚೆಡ್ಡರ್ ಚಿಕನ್ ಬೇಗ ಬೇಯುತ್ತೆ. ಚೆಡ್ಡರ್ ಚಿಕನ್ ಮಾಡಿದ್ದೀರಾ? ಓಕೆ. ಮತ್ತೆ ಆಲೂಗಡ್ಡೆ ಇದು ಎರಡು ಅದೇ ತರ ಒಂದೇ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡು ಅರ್ಧ ಬೇಯಿಸಿದೆ. ಓ, ಬೆಂದಿದೆಯಾ ಅದು? ಬೆಂದಿದೆ, ಯಾಕಂದ್ರೆ ಬೇಗ ಬೇಯುತ್ತೆ ಎಣ್ಣೆಯಲ್ಲಿ ನಮಗೆ. ಓಕೆ ಮೇಡಮ್. ಇದು ಟೆಂಡರ್ ಚಿಕನ್ ಆಗಿದ್ರೆ ಇದು ಬೇಗ ಕುಕ್ ಆಗುತ್ತೆ. ಓಕೆ. ಆಲೂಗಡ್ಡೆ ಒಂದ್ಸತಿ ಗಟ್ಟಿ ಹಾಗೆ ಉಳ್ಕೊಂಡು ಬಿಡುತ್ತೆ. ಅದರಿಂದ ಹಾಫ್ ಕುಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಬೇಯೋದು ಬೇಡ, ಶೇಪ್ ಚೇಂಜ್ ಆಗಬಾರ್ದು. ಅರ್ಧ ಕುಕ್ ಆಗಿದೆ, ಇನ್ನು ಅರ್ಧ ಆಯಿಲ್ ಅಲ್ಲಿ ಫ್ರೈ ಆಗುತ್ತೆ. ಓಕೆ, ಬೇಯಿಸ್ಕೊಂಡು ಅದನ್ನ ಕ್ಯೂಬ್ಸ್ ತರ ಮಾಡ್ಕೊಂಡಿರುವಂತ ಆಲೂಗಡ್ಡೆ 200 ಗ್ರಾಮ್ಸ್ ಅಷ್ಟಿದೆ ಇಲ್ಲಿ. ಸಾಕಷ್ಟೇ. ಒಂದು ಚಿಕ್ಕ ಮಗು ತಿಂದು ಹಾಕ್ಬಿಡ್ತ್ರಿ ಸುಚಿತ್ರಾ. ಒಂದು ಅರ್ಧ ಕೆಜಿನ 1 ಕೆಜಿ ತೆಗೆದ್ಬಿಟ್ಟು ನೀವು. ಸ್ವಲ್ಪ ಅರಿಶಿನ ಪುಡಿ. ಓಕೆ. ಬಟ್ ಟೆಂಡರೈಸ್ ಚಿಕನ್ ಅಲ್ಲಿ ಮಾಡಿದ್ರೆ ತಿನ್ನಕ್ಕೆ ಬೇರೆ ಮಜಾ ಅಲ್ಲ ಅದು? ಹೌದು, ಅದು ಬೇರೆ ರುಚಿನೇ ಕೊಡುತ್ತದು ಟೆಂಡರೈಸ್ ಆಗಿರೋದ್ರಿಂದ. ಈ ತರ ಐಟಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಮಾಡೋದಕ್ಕೆ. ಓಕೆ. ಅದೇನಾಗುತ್ತೆ ಅಂದ್ರೆ ಒಂದು 1/4 ಕೆಜಿ, ಒಂದು 350-400 ಗ್ರಾಮ್ ಒಬ್ರು ತಿಂದಾಕ್ಬಿಡ್ತಾರೆ. ತಿನ್ನೋದು ಗೊತ್ತಾಗೋದಿಲ್ಲ. ಅವ್ರು ತಿನ್ನಕ್ ಗೊತ್ತಾಗಲ್ಲ, ಬಿಲ್ ಕೊಟ್ಟವ್ರು ಗೊತ್ತಾಗ್ತಿರುತ್ತೆ ಎಷ್ಟು ತಿಂದ ಅವನು ಅಂತೇಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಾಸ್ತಿ ಬೇಡ, ಸ್ವಲ್ಪ. ಓಕೆ. ಮೊಸರು ಸ್ವಲ್ಪ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ಸ್ವಲ್ಪ ಹಳದಿ, ನಮ್ಮ ಅರಿಶಿನ ಪುಡಿ. ಏನದು? ಇದು ರೆಡಿ ಕಬಾಬ್ ಮಸಾಲಾ ಪೌಡರ್. ರೆಡಿ ಕಬಾಬ್ ಮಸಾಲಾ ಪೌಡ್ರಾ? ಒಳ್ಳೆ ಕಲರ್ ಬಂದ್ಬಿಡ್ತದೆ ನೋಡ್ರಿ, ನೀವು ಹಾಕಿದ ತಕ್ಷಣ ಕೆಂಪು ಕಲರ್ ಆಗ್ಬಿಡುತ್ತೆ ನೋಡಿ. ಓಕೆ. ಆಮೇಲೆ ರೆಡಿ ಕಬಾಬ್ ಪೌಡರ್ನ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಅರಿಶಿನ ಪುಡಿಯನ್ನೆಲ್ಲ ಹಾಕಿ ನೆನೆಸಿ ಇಟ್ಕೋಬೇಕು. ಅದು ಆವಾಗ ಚೆನ್ನಾಗಿ ನೆಂದಷ್ಟು ಚಿಕನ್ ಯಾವಾಗಲೂ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು. ಎಸ್ ಮೇಡಮ್. ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಹಾಕಿ ಮೇಡಮ್. ಓಕೆ. ಕಡಲೆ ಹಿಟ್ಟು ಸ್ವಲ್ಪ. ಓಹೋ, ಕಡಲೆ ಹಿಟ್ಟು ಬೇರೆ ಹಾಕ್ತಿದ್ದೀವಿ ಇದಕ್ಕೆ. ಆಲೂಗಡ್ಡೆ ಹಾಕೊಂಡ್ಬಿಡ್ತೀರಿ ಈಗ? ಹಾಕಿ. ಎಣ್ಣೆಲಿ ಬೇಯಿಸ್ಬಿಟ್ಟು ಕಡ್ಡಿಗೆ ಚುಚ್ತೀರಾ? ಕಡ್ಡಿಗೆ ಚುಚ್ಬಿಟ್ಟು ಎಣ್ಣೆಲಿ ಬೇಯಿಸ್ತೀರಾ? ಚುಚ್ಬಿಟ್ಟು ಬೇಯಿಸಿ. ಓಕೆ. ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಹಾಕಿ ಮೇಡಮ್, ಅದು ತುಂಬಾ ಇಂಪಾರ್ಟೆಂಟು. ಆಲೂಗಡ್ಡೆ ಬೇರೆ ಹಾಕ್ತಾ ಇದೀರಾ, ಸಪ್ಪೆ ಬಿದ್ದೋಗ್ಬಿಡುತ್ತೆ. ಇಲ್ಲ, ಕಬಾಬ್ ಮಸಾಲಾ ಪೌಡರ್ಲೆ ಖಾರ ಇರುತ್ತೆ. ಉಪ್ಪು ಇರುತ್ತಾ? ಉಪ್ಪು ಸ್ವಲ್ಪ ಇರುತ್ತೆ, ಉಪ್ಪು ನೋಡ ಹಾಕ್ಬೇಕಾಗುತ್ತೆ. ಓಕೆ. ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕಲ್ಲ, ಸೊ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ. ಓಕೆ ಮೇಡಮ್. ನೀರು ಕಡಿಮೆ ಹಾಕಬೇಕು, ನೀರು ನೋಡ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದಕ್ಕೆ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ. ಓಹೋ ಓಹೋ, ಹಂಗೆಲ್ಲ ಇದೆಯಾ? ಅದೇ ಅನ್ಕೊಂಡೆ ಕಡಲೆ ಹಿಟ್ಟು ಬೇರೆ ಹಾಕ್ಬಿಟ್ರಿ, ಅಕ್ಕಿ ಹಿಟ್ಟು ಬೇರೆ ಹಾಕ್ಬಿಟ್ರಿ, ಇದೇನಪ್ಪ ಹಿಂಗಾಗೋಯ್ತಲ್ಲ ಸೀನು ಅಂತ. ಇಲ್ಲ, ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಓಕೆ. ಉಪ್ಪು ಹಾಕ್ತೀನಿ. ಎಸ್ ಮೇಡಮ್. ಸ್ವಲ್ಪ ಕೈ ಯೂಸ್ ಮಾಡ್ತೀನಿ. ಮಾಡಿ ಮಾಡಿ ಮಾಡಿ. ಚಿಕನ್ ಯಾವುದು, ಅದು ಆಲೂಗಡ್ಡೆ ಯಾವುದು ಅಂತೆಲ್ಲ ಹುಡ್ಕೋಬೇಕು. ಡಿಫ್ರೆಂಟ್ ಆಗಿರುತ್ತೆ. ಎಸ್ ಮೇಡಮ್. ಎಲ್ಲಿಯ ಡಿಶ್ ಇದು? ಇಲ್ಲ, ಹೊಸ ಸ್ಟಾರ್ಟರ್. ಸ್ವಲ್ಪ ಕೋಟಿಂಗ್ ಕೂತ್ಕೊಳ್ಳೋಷ್ಟು
ನೀರು ಹಾಕೋಣ. ಎಸ್ ಎಣ್ಣೆನೂ ನೀರ್ ನೋಡ್ ಕಾದಿದೆ, ಹಾಕೋಬೇಕು. ಎಣ್ಣೆನೂ ಕಾದಿದೆ. ಫಸ್ಟ್ ಕ್ಲಾಸ್ ಆಗಿ ಚಿಕನ್ ಮತ್ತು ಪಟಾಟೊ ಸ್ಟಾರ್ಟರ್. ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ಅಂಟ್ಕೊಳ್ಳೋದಿಲ್ಲ ಬ್ಯಾಟರ್. ಇಲ್ಲಿ ಬ್ಯಾಂಬಸ್ ಕ್ಯೂರ್ಸ್ ತಗೊಂಡಿದ್ದೀನಿ, ನೀರಿನಲ್ಲಿ ನೆನೆಸಿರೋಂಥದ್ದು. ನೆನೆಸಿ ಚುಚ್ಚಬಹುದಾದಂತ ಕಡ್ಡಿ. ಹೌದು, ಚುಚ್ಕೊಳ್ಳಿ. ಫಸ್ಟ್ ಆಲೂಗಡ್ಡೆ ಹಾಕ್ತೀನಿ. ಓಕೆ, ಎಣ್ಣೆ ಕಾಯಿಲಿ. ಇದಕ್ಕಿನ ಎಣ್ಣೆ ಕಾಯ್ತಾ? ಹಾಕಿ. ಒಂದು ಆಲೂಗಡ್ಡೆ, ಒಂದು ಚಿಕನ್ನು, ಒಂದು ಆಲೂಗಡ್ಡೆ. ನೋಡಿ ಮೇಡಮ್, ಇಲ್ಲಿ ಹೆಂಗ್ ಬರ್ತದೆ? ಮೀಡಿಯಂ ಫ್ಲೇಮ್ ಇರಲಿ. ಎಸ್, ಮೀಡಿಯಂ ಫ್ಲೇಮ್ ಬೇಕಾ? ಓಕೆ, ಹಾಕಿ ಹಾಕಿ. ಓಹ್, ಬಿಡಿ ಬಿಡಿ. ಫ್ಲೇಮ್ ಕಡಿಮೆ ಇರಲಿ. ಕಡಿಮೆ ಇದೆ, ಕಡಿಮೆ, ಫುಲ್ ಕಡಿಮೆ ಮಾಡಿ. ಸ್ವಲ್ಪ ಬೆಂದರೆ ಸಾಕು, ಯಾಕಂದ್ರೆ ಟೆಂಡರ್ ಚಿಕನ್ ಇದು ಬೇಗ ಬೇಯುತ್ತೆ, ಆಲೂಗಡ್ಡೆನೂ ಬೆಂದಿದೆ. ಓಕೆ ಮೇಡಮ್, ಸಾಕಾ ಇದು? ಸಾಕು, ಹೇಳ್ಬಿಡ್ಲಾ? ತುಂಬ ಕಪ್ಪಾಗೋದಲ್ಲ. ಆಲೂಗಡ್ಡೆ ಮುಕ್ಕಾಲು ಬೆಂದಿದೆ, ಮತ್ತೆ Okay. ಟೆಂಡರ್ ಚಿಕನ್ ಇದು ಓಕೆ ಬೇಗ ಬೇಯುತ್ತೆ. ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಸಾಕಲ್ಲ ಮೇಡಮ್ ಇದು? ಹಾಂ, ಸಾಕು. ಎಸ್, ಸಾಕಲ್ಲ ಮೇಡಮ್ ಇದು? ತುಂಬಾ ಸಖತ್ತಾಗಿ ಬಂದಿದೆ ಸುಚಿತಾ ಅವರೇ. ಡೋಂಟ್ ವರಿ, ಅದ್ಭುತವಾಗಿ ಬಂದಿದೆ. ಮಾತಾಡೋಗಿಲ್ಲ ಯಾರುವೆ ನೋಡಿ. ಆಹಾ, ಇತ್ಲಾ? ವೆಜಿಟೇರಿಯನ್ಸ್ ಬೇಕಿದ್ರೆ ಇದ್ರ ಜೊತೆಗೆ ಇಲ್ಲಿ ನಾನು ಚಿಕನ್ ಮತ್ತೆ ಆಲೂಗಡ್ಡೆನ ಕಾಂಬಿನೇಷನ್ ಮಾಡಿದ್ದೀನಿ. ಪನ್ನೀರ್ ಮತ್ತೆ ಆಲೂಗಡ್ಡೆ ಹಾಕೋಬಹುದು. ದಪ್ಪ ಮೆಣಸಿನಕಾಯಿ ಸೇರಿಸ್ಕೊಂಡು. ಕ್ಯಾಪ್ಸಿಕಮ್ ಹಾಕೋಬಹುದು. ಓಕೆ, ಇನ್ಸ್ಟೆಡ್ ಆಫ್ ಚಿಕನ್ ಪನ್ನೀರ್ ಹಾಕೋಬಹುದು ಕ್ಯೂಬ್ಸ್. ಹೋಗ್ಬಿಲ್ಲ ಮೇಡಮ್ ಇದು? ಸಾಕಲ್ಲ? ಓಕೆ ಮೇಡಮ್, ರೆಡಿ ಆಯ್ತು. ಇದು ಹಾಕ್ಬಿಡಿ ಹಾಕ್ಬಿಡಿ ಹಾಕ್ಬಿಡಿ. ಅಂದ್ರೆ ಹಂಗೆ ಹಾಕೋಬಹುದು ಅಂತನಾ? ಹಾಗೇನೋ ಹಾಕೋಬಹುದು. ಹಾಗೇನೋ ಹಾಕೋಬಹುದು. ಕಡ್ಡಿ ಸಿಕ್ಕಿಲ್ಲ, ಪರವಾಗಿಲ್ಲ. ಕಡ್ಡಿನ ತಗೊಂಡು ಚುಚ್ಚಕ್ ಹೋಗ್ತಾರೆ, ಒಳಗೆ ಮುರ್ಕೊಂಡ್ಬಿಡುತ್ತೆ, ಆಲೂಗಡ್ಡೆ ಇವೆಲ್ಲ ಮಾಡ್ತಾರೆ ಮಲ್ಲಿರೋರು. ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ. ಆಲೂಗಡ್ಡೆ ಜೊತೆ ಸೇರಿಸ್ಕೊಂಡು ತಿನ್ಬೋದು. ಓಕೆ, ತೆಗಿಲ್ಲ ಇದನ್ನ? ಇದು ತೆಗಿ. ಈ ಸಾಕು ಅನ್ಸುತ್ತಲ್ಲ? ಕರೆಕ್ಟ್ ಇದೆ ಇದು. ಓಹೋ, ಒಂಥರ ಅಲ್ಲ, ಒಳ್ಳೆ ಪಾರ್ಟಿ ಸ್ನಾಕ್ ಅಂತ ಅನ್ಸ್ತಾ ಇಲ್ಲ ನಿಮಗೆ? ಖಂಡಿತ ರೀ, ಚೆನ್ನಾಗಿದೆ. ಚಿಕನ್ ಪೊಟ್ಯಾಟೊ ಸ್ಟಿಕ್ಸ್ ರೆಡಿ ಆಗಿದೆ. ಓಕೆ, ಚಿಕನ್ ಪೊಟ್ಯಾಟೊ ಸ್ಟಿಕ್ಕನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಂತೂ ಕಾಣ್ತಿದೆ. ಒಂಥರ ಈ ಲುಕ್ಕಲ್ಲೆಲ್ಲ ಕೊಟ್ಬಿಟ್ರೆ ತಿನ್ನೋರ್ಗೂ ಒಂದು ಖುಷಿ, ನೋಡೋರ್ಗೂ ಒಂದು ಖುಷಿ. ಒಂಥರ ಕೈ ಹಿಡ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಓಕೆ, ಇದನ್ನು ಸುಚಿತಾ ಅವ್ರು ಯಾವ ರೀತಿ ಮಾಡಿದ್ದಾರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಚಿಕನ್ ಪೊಟ್ಯಾಟೊ ಸ್ಲೈಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಕಬಾಬ್ ಮಸಾಲ ಪುಡಿ ಹಾಕಿ ಕಲಸಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅರ್ಧ ಬೇಯಿಸಿದ ಆಲೂಗಡ್ಡೆ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಸ್ವಲ್ಪ ನೀರು ಚಿಮುಕಿಸಿ ಕಲಸಿಕೊಳ್ಳಿ. ನೀರಲ್ಲಿ ನೆನೆಸಿದ ಕಡ್ಡಿಗೆ ಒಂದೊಂದಾಗಿ ಆಲೂಗಡ್ಡೆ, ಚಿಕನ್ ಪೀಸ್, ಆಲೂಗಡ್ಡೆ ಚುಚ್ಚಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚಿಕನ್ ಪೊಟ್ಯಾಟೊ ಸ್ಲೈಸ್ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡೋಣ. ಓಕೆ, ತಿನ್ನಕ್ಕಾಗಲ್ಲ ರೀ, ಬಾಯೆಲ್ಲ ಸುಟ್ಕೊಂಡ್ಬಿಡ್ತೀವಿ ಆಮೇಲೆ. ಬಿಸಿ ಇರುತ್ತೆ ಒಳಗಡೆ. ಕ್ರಿಸ್ಪಿ. ಚೆನ್ನಾಗಿದೆ ಸ್ನ್ಯಾಕ್ಸ್ ಅಲ್ಲಿ. ಹೇಗಿದೆ ಆಲೂಗಡ್ಡೆ ಜೊತೆಗೆ ಚಿಕನ್? ಚೆನ್ನಾಗಿದೆ. ಕಬಾಬ್ ಪೌಡರ್ ತರ ಏನಿರಲ್ಲ, ಆದ್ರೂ ಕಬಾಬ್ ಪೌಡರ್ ಹಾಕಿದೀವಿ, ಎಕ್ಸ್ಟ್ರಾ ಟೇಸ್ಟ್. ಖಾರವಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಅದ್ಭುತ ಮಾಡಿದ್ದೀರಾ.
ಈ ಬರ್ತ್ಡೇ ಪಾರ್ಟಿಗಳು ನೀವು ಹೇಳಿದಾಗೆ ನೀವು ಮಾಡಿ ಇಟ್ಬಿಟ್ಟಿದ್ರೆ ಬಂದು ಎಲ್ಲ ಸುಸ್ತಾಗ್ಬಿಡ್ತಾರೆ. ಏನು ಹಿಂಗೆ ಮಾಡ್ಬಿಟ್ಟಿದ್ದಾರೆ, ಹೋಟ್ಲಿಂದ ತರಿಸ್ತೀನಿ ಅಂತ ಕೇಳೋದೇ ಜಾಸ್ತಿ. ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿದೆ. ನಾವು ಇದು ಖಾಲಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತುಂಬ ಸಖತ್ತಾಗಿದೆ. ಒಂದು ಒಳ್ಳೆ ಕಾಂಬಿನೇಷನ್ನು. ಆಲೂಗಡ್ಡೆಯ ಜೊತೆಗೆ ಚಿಕನನ್ನು ಹಾಕಿ ಬೇಯಿಸಿ ಎಣ್ಣೆಯಲ್ಲಿ ಕುದಿಸಿ ಕರೆದು ತಿಂದರೆ ಮಜಾ ತುಂಬ ಸಖತ್ತಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಂವಹನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನ್ ಗುರುಜಿ ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಒಂದೆಲಗದ ತಂಬುಳ್ಳಿ. ತಂಬುಳ್ಳಿ ಮಾಡಕ್ಕೆ ನಾವು ಮೊಸರು ಯೂಸ್ ಮಾಡಲ್ವಲ್ಲ ಗುರುಜಿ, ಹಾಲಿನ ಮೊಸರನ್ನ? ಅದಕ್ಕೋಸ್ಕರ ತೆಂಗಿನಕಾಯಿಯ ಮೊಸರು ಮಜ್ಜಿಗೆ ಮಾಡ್ಕೊಂಡ್ ಬಂದಿದೀವಿ, ಅದನ್ನ ಬಳಸೋಣ. ಓಕೆ, ಏನೇನ್ ತಂದಿದ್ದೀವಿ ಹೇಳಿ ಗುರುಜಿ. ಒಂದೆಲಗದ ತಂಬುಳಿ ಬೇಕಾಗುವ ಸಾಮಗ್ರಿಗಳು: ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಅರಿಶಿನ, ತೆಂಗಿನಕಾಯಿ ಹಾಲಿನ ಮಜ್ಜಿಗೆ, ಒಂದೆಲಗದ ಎಲೆ, ಉಪ್ಪು. ಫಸ್ಟು ನಾವು ತಿಳ್ಕೊಬೇಕಾಗಿರೋದು ತೆಂಗಿನಕಾಯಿ ಮೊಸರು ಅಥವಾ ಮಜ್ಜಿಗೆ ಅಂದ್ರೆ ಏನು ಅಂತ. ಫಸ್ಟು ತೆಂಗಿನಕಾಯಿನ ಮಿಕ್ಸಿಲಿ ಹಾಕಿ ರುಬ್ಬಿ ಅದರ ಹಾಲನ್ನ ತೆಗೆದು ಅದಕ್ಕೆ ಒಂದು 4-5 ಮೆಣಸಿನಕಾಯಿಯ ತೊಟ್ಟುಗಳನ್ನ ಹಾಕಿ ಬಿಟ್ರೆ ಅದು ಮೊಸರಿನ ಮತ್ತು ಮಜ್ಜಿಗೆಯ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಇದನ್ನ ನಾವು ಪರ್ಯಾಯವಾಗಿ ಹಾಲು ಮೊಸರು ಬೆಣ್ಣೆ ತಿನ್ನಲ್ಲ, ತುಪ್ಪ ತಿನ್ನಲ್ಲ ಅಂತ ನಾವೇನು ಹೇಳ್ತೀವಿ, ಆ ಹಸುವಿನ ಹಾಲಿನ ಮೊಸರಿನ ಬದಲಿಗೆ ಇದನ್ನ ಉಪಯೋಗಿಸ್ಕೋಬಹುದು. ಹಲೋ ಗುರುಜಿ. ಓಕೆ ಗುರುಜಿ, ಶುರು ಮಾಡೋಣ ಗುರುಜಿ. ಎಸ್. ಏನ್ಕೊಳ್ಳಿ ಫಸ್ಟ್ ನಿಮ್ಗೆ? ಇದು ಫಸ್ಟ್ ಇದನ್ನ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ ಗುರುಜಿ. ಸೊ ಹುರುಗಡ್ಲೆ ಹಾಕೊಳ್ಳೋಣ. ಓಕೆ ಗುರುಜಿ. ಹುರುಗಡ್ಲೆಗೆ ಸ್ವಲ್ಪ ಕಾಯಿ ತುರಿ. ಓಕೆ ಗುರುಜಿ. ಓಕೆ. ಹಸಿ ಮೆಣಸಿನಕಾಯಿ. ಓಕೆ. ಜೀರಿಗೆ. ರುಚಿಗೆ ತಕ್ಕ ಉಪ್ಪು, ಒಂದು ಚಿಟಿಕೆ ಅರಿಶಿನ. ಓಹೋ. ಓಕೆ. ತಂಬುಳ್ಳಿನ ಕೆಲವೇ ದೊಡ್ಡಪತ್ರೆ ಈ ತರ ಸೊಪ್ಪುಗಳಲ್ಲಿ ಮಾತ್ರ ಮಾಡ್ತಾರೆ. ನಾವು ಈ ಒಂದೆಲಗದ ಸೊಪ್ಪಲ್ಲೂ ಮಾಡಿ ತೋರಿಸ್ತೀವಿ. ಕಳೆದ ವಾರ ಸಾಕಷ್ಟು ಇದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಇದು ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಚರ್ಮ ಕಾಂತಿಯುಕ್ತವಾಗುತ್ತೆ, ಇನ್ನೂ ಸಾಕಷ್ಟು ಉಪಯೋಗಗಳು ಈ ಒಂದೆಲಗ ಸೊಪ್ಪಿಗಿದೆ. ಇದರೊಳಗೆ ತಂಬುಳ್ಳಿ ಮಾಡ್ಕೊಳ್ಳೋದೇ ಒಂದು ವಿಶೇಷ ಅಂತ ನಮ್ಮ ಗುರುಜಿಯವರು ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಓಕೆ. ಅದೇ ಮೆಣಸಿನಕಾಯಿಯ ತೊಟ್ಟಲ್ಲಿ ಹುಳಿ ಬಿಡಿಸುವ ಗುಣಗಳಿದೆಯಾ? ಹೌದು, ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ ಗುರುಜಿ. ಆ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಅದು ಮೊಸರು ಆಗುತ್ತೆ. ಓಕೆ. ತೆಂಗಿನಕಾಯಿ ಹಾಲು ನಂತರ ಮೊಸರಾಗ್ಬಿಡುತ್ತೆ. ಹೌದು. ಸೊ ಒಂದೆಲಗನ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ಹಾಕೋಣ. ಓಕೆ ಗುರುಜಿ. ತಂಬುಳ್ಳಿ ಜೊತೆಗೆ ಒಳ್ಳೆ ಬಿಸಿ ಬಿಸಿ ಅನ್ನ ಇಲ್ಲ ಮುದ್ದೆ ತುಂಬಾ 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 ಅದ್ಭುತವಾಗಿರುತ್ತೆ ಗುರುಜಿ. ಹೌದು, ನಿಜ. ನೀವು ರುಚಿ ಬೇಕಾದ್ರೆ ಹೇಳಿ ಗುರುಜಿ. ಇದಕ್ಕೆ ರಾ ರುಚಿ ಯಾವ ತರ ಇರುತ್ತೆ ಅಂತ ಬೇಕಾದ್ರೆ ಒಂದು ತಿಂದು ನೋಡಿ. ಹೇಳಿ ಕೊಡಿ ಗುರುಜಿ. ಯಾಕಂದ್ರೆ ತಿಳ್ಕೊಳ್ಳೋದು ಬಹಳ ಒಳ್ಳೇದು, ಅದು ಯಾವ ತರ ಇರುತ್ತೆ, ಹೇಗಿರುತ್ತೆ. ಗುರುಜಿ ಏನೋ ಒಂಥರ ಇದೆ ಗುರುಜಿ. ಇದು ಒಗುಚಾಗಿರುತ್ತೆ ಖಂಡಿತ. ಬಟ್ ಅದರ ಅಂತ ಕೈಗೆ ಉಪಯೋಗಗಳು ಎಷ್ಟಿದೆ ಅಂದ್ರೆ ಹೇಳಿ ಗುರುಜಿ. ಅದನ್ನ ದಿನ ಒಂದ್ ಸ್ವಲ್ಪ ತಿನ್ನೋದು ಒಳ್ಳೇದೇ. ತಿನ್ಬೋದು. ನಾನು ಜಾಸ್ತಿ ಕಹಿಗಿರುತ್ತೆ ಅನ್ಕೊಂಡಿದ್ದೆ. ಇಲ್ಲ, ತಿನ್ಬೋದು. ಒಗುಚು. ಇದನ್ನ ಚಟ್ನಿ ಮಾಡಾಯ್ತು, ನಾವು ತಂಬುಳ್ಳಿ ಮಾಡಾಯ್ತು, ಚಟ್ನಿ ಪುಡಿ ಆಯ್ತು. ಚಟ್ನಿ ಪುಡಿ ಆಯ್ತು. ಹಾ, ಚಟ್ನಿನೂ ಮಾಡ್ಬೋದೇನೋ? ಮಾಡ್ತೀವಿ, ಮಾಡಿ ತೋರ್ಸೋಣ. ಚಟ್ನಿನೂ ಮಾಡ್ಬೋದಲ್ಲ? ಮಾಡಿ ತೋರ್ಸೋಣ. ಹೌದು. ಬಟ್ ಉಪಯೋಗಗಳ ಬಗ್ಗೆ ಗೊತ್ತಿರಲ್ಲ ಜನಕ್ಕೆ, ಅದು ಉಪಯೋಗಿಸಲ್ಲ ಅಷ್ಟೇ. ಒಂದ್ಸರಿ ನಾವು ತೋರಿಸಿದ್ಮೇಲೆ ಸಾಕಷ್ಟು ಹೊಸ ಹೊಸ ಉಪಯೋಗಗಳು ಮತ್ತು ಪ್ರಯೋಗಗಳು ಮತ್ತು ಪದ್ಧತಿಗಳೆಲ್ಲ ಚೇಂಜ್ ಆಗ್ತವೆ. ಕರೆಕ್ಟ್. ಹೇಳೋರೊಬ್ರು ಬೇಕಲ್ಲ ಗುರುಜಿ? ಅಲ್ವೇ? ಮತ್ತೆ ಹೇಳೋರೇ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಬಲಿಪಶು ಬೇಕಲ್ಲ, ನನ್ನ ತರ ನಿಮ್ ತರ. ಸೊ ಹೀಗೆ ತಿರುಕೊಂಡಿರುವಂತಹ ಈ ಮಿಶ್ರಣವನ್ನ ಹಾಕೋಣ, ಮಸಾಲೆ ಹಾಕೋಣ. ಒಂದು ಕುದಿ ಬಂದ್ರೆ ಇಳಿಸ್ಬಿಡ್ಬೋದಲ್ಲ ಗುರುಜಿ? ಸಾಕು. ತೆಂಗಿನಕಾಯಿಯಲ್ಲಿ ಬಿಟ್ಟು ಮೊಸರಿನ ಯಾವ್ದ್ರಲ್ಲಿ ಮಾಡ್ಬೋದು ಗುರುಜಿ? ಸೋಯಾಬೀನ್ನಲ್ಲಿ ಮಾಡ್ಬೋದು. ಓಕೆ. ಕಡಲೆಕಾಯಿ ಮಾಡ್ಬೋದು. ಓಕೆ. ಇದರಲ್ಲಿ ಮಾಡ್ಬೋದು. ಮೂರರಲ್ಲಿ ತೆಂಗಿನಕಾಯಿ, ಕಡಲೆಕಾಯಿ ಬೀಜ, ಸೋಯಾದಲ್ಲಿ ಮೂರಲ್ಲೂ ನಾವು ಮಜ್ಜಿಗೆ ಮೊಸರುಗಳನ್ನ ಮಾಡ್ಕೊಂಡು
ಸೋಯಾಬೀನಲ್ಲಂತೂ ಮಾಮೂಲಿ ಹಾಲಿಂದ ಮಾಡೋ ಮೊಸರು ಇರುತ್ತಲ್ಲ ಹೌದು. ಅಷ್ಟೇ ಥಿಕ್ಕಾಗಿ ಬರುತ್ತೆ. ಓಹೋ, ಅಷ್ಟೇ ಥಿಕ್ಕಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಅದೊಂದ್ಸರಿ ತೋರಿಸ್ಬೋಣ ಗುರುಜಿ, ನಾವು ತೋರಿಸಿಲ್ಲ. ಬಟ್ ಸೋಯಾ ಅಷ್ಟು ಒಳ್ಳೇದಲ್ಲ ಅಂತ ಕೆಲವರ ಒಪಿನಿಯನ್. ಓಕೆ. ಪ್ರೋಟೀನ್ ಕಂಟೆಂಟು ತುಂಬಾ ಜಾಸ್ತಿ ಮ್ಯಾಕ್ಸಿಮಮ್ ಇದ್ರೂ ಓಕೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಕೆಲವರು ಅದನ್ನ ಅಷ್ಟು ಎನ್ಕರೇಜ್ ಮಾಡಲ್ಲ. ಬಟ್ ತೆಂಗಿನಕಾಯಿ ಇದರಲ್ಲಿರೋ ಅಂಶಗಳು ತುಂಬಾ ಒಳ್ಳೇದು. ಓಕೆ ಗುರುಜಿ. ಇನ್ಫ್ಯಾಕ್ಟ್ ಕೋಕೋನಟ್ ಆಯಿಲ್ ಮಿರಾಕಲ್ ಅಂತ ಒಂದು ದಪ್ಪ ಪುಸ್ತಕನೇ ಇದೆ. ಓಕೆ. ತೆಂಗಿನ ಎಣ್ಣೆಯಿಂದ ನಮ್ಗೆ ಎಂತೆಂತ ಒಳ್ಳೇದಾಗುತ್ತೆ ಅಂತ ಓಕೆ. ಒಂದು ಬ್ಯೂಟಿಫುಲ್ ಬುಕ್ಕೇ ಇದೆ. ಓಕೆ. ಅದ್ರಲ್ಲಿ ನೋಡ್ತಾ ಹೋದ್ರೆ ಕತೆ ತರ ಇದೆ, ಅಷ್ಟು ಸಂತೋಷ ಆಗುತ್ತೆ ಓದಕ್ಕೆ. ಅಷ್ಟೆಲ್ಲ ಉಪಯೋಗಗಳು ತೆಂಗಿನಕಾಯಲ್ಲಿ ಇದೆ. ಓಕೆ. ಹಾಗಾಗಿ ನಾವು ಅದನ್ನ ಜಾಸ್ತಿ ಬಳಸೋಣ ಅಂತ ಹೇಳಿ ಬಳಸೋಣ. ಓಕೆ ಗುರುಜಿ, ಸಾಕನ್ಸುತ್ತೆ ಗುರುಜಿ. ಓ ಫೈನ್, ಫಸ್ಟ್ ಕ್ಲಾಸ್. ಒಂದೆಲಗದ ತಂಬುಳಿ. ಒಂದೆಲಗದಿಂದ ಮಾಡಿರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳ ಪ್ರಯೋಗಗಳು ಇಲ್ಲದೆ ಮಾಡಿರ್ತಕ್ಕಂಥ ತಂಬುಳಿ. ಇದನ್ನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಈ ತಂಬುಳಿನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಒಂದೆಲಗದ ತಂಬುಳಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಅರಿಶಿನ, ತೆಂಗಿನಕಾಯಿ ಹಾಲಿನ ಮಜ್ಜಿಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಸಣ್ಣಗೆ ಹೆಚ್ಚಿದ ಒಂದೆಲಗದ ಎಲೆಗಳನ್ನು ಹಾಕಿ ಹುರಿದು ರುಬ್ಬಿದ ಮಸಾಲೆ ಹಾಕಿ ಕುದಿಸಿ. ಈಗ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಒಂದೆಲಗದ ತಂಬುಳಿ ಸವಿಯಲು ಸಿದ್ಧ. ಓಕೆ ಗುರುಜಿ, ತಂಬುಳಿ ನೋಡೋಣ. ತಂಬುಳಿ ಜೊತೆಗೆ ನಿಮ್ಮ ಬ್ರೌನ್ ರೈಸ್, ಹ್ಯಾಂಡ್ ಪೌಂಡ್ ಬ್ರೌನ್ ರೈಸ್. ಬ್ರೌನ್ ರೈಸಿನ ಜೊತೆಗೆ ಒಂದೆಲಗದ ತಂಬುಳಿ ಅನ್ನೋದೇ ಮುಖ್ಯ ಇಲ್ಲಿ. ತಂಬುಳಿ ಎಲ್ಲರೂ ಮಾಡ್ತಾರೆ, ತಂಬುಳಿ ಬೇರೆ ಬೇರೆದ್ರಲ್ಲಿ ಮಾಡ್ತಾರೆ, ದೊಡ್ಡ ಪಾತ್ರೆ, ಚಿಕ್ಕ ಪಾತ್ರೆ ಎಲ್ಲದರಲ್ಲೂ ಮಾಡ್ತಾರೆ. ನಾವು ಮಾಡ್ತಾ ಇರುವಂಥ ತಂಬುಳಿ ಬೇರೆ. ಇದು ಚೆನ್ನಾಗಿ ಮಾತಾಡಂಗಿಲ್ಲ, ಚೆನ್ನಾಗಿದೆ. ಹಾಲಿನ ಮೊಸರು ಹಾಕ್ದೇನೆ ಯಾರಿಗೂ ಗೊತ್ತಾಗಲ್ಲ, ನಾವು ಹೇಳ್ಕೋಬೇಕಷ್ಟೇ. ಇದು ಹಾಲಿನ ಮೊಸರಲ್ಲ, ಇದು ಹಸುವಿನ ಮೊಸರಲ್ಲ, ಇದನ್ನ ಹಾಕಿದೀವಿ ಅಂತ ಹೇಳ್ಕೋಬೇಕಷ್ಟೇ. ಕೊಟ್ರೆ ಏನು ಗೊತ್ತಾಗಲ್ಲ. ಮೊನ್ನೆ ಮಾಡಿ ಸಾಗು, ಇವೆರಡು ಮಾತ್ರ ತುಂಬಾ ಬಾಯಿ ರುಚಿಯಾಗಿದೆ. ಖಂಡಿತವಾಗ್ಲೂ ಈ ರೀತಿ ಆಹಾರ ಪದ್ಧತಿಗಳನ್ನ ಬಳಸ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಗುರುಜಿ, ಒಂದು ಪ್ರಶ್ನೆ ಇದೆ ಗುರುಜಿ ನಿಮಗೆ. ಹಲೋ. ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಅರ್ಪಿತಾ ಅಂತ. ಎಲ್ಲಿಂದ ಅರ್ಪಿತಾ ಅವ್ರೆ? ನಾನು ಇಲ್ಲಿ ಯಲಹಂಕದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಾಲಕೃಷ್ಣ ಗುರುಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ಅವ್ರಿಗೆ ಕೇಳ್ಬೋದು. ನಮಸ್ಕಾರ ಅರ್ಪಿತಾ, ಹೇಳಮ್ಮ. ನಮಸ್ಕಾರ ಗುರುಜಿ. ಹೇಳಮ್ಮ. ನಾನು ಹೀಗೆ ಡಿಸೆಂಬರ್ 16 ನನ್ನ ಮಗಳು ಇದರಿಂದ ಬಿದ್ಬಿಟ್ಲು, ಟೆರೆಸ್ ಮೇಲಿಂದ ಬಿದ್ಬಿಟ್ಟು ಅವ್ರಿಗೆ ಸ್ಪೈನು ಮತ್ತೆ ಲೆಫ್ಟ್ ಲೆಗ್ ಇಂಜುರಿ ಆಗಿತ್ತು. ಮೇಜರ್ ಸರ್ಜರಿ ಆಗಿದೆ. ಸ್ಪೈನ್ ಇವಾಗ ಫುಲ್ ರಿಕವರ್ ಆಗಿದೆ, ನಡೀತಾಳೆ, ಕೂತ್ಕೊತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಲೆಗ್ಗಿಂದು ಮೂಳೆ ಸ್ವಲ್ಪ ಕೂತ್ಕೊಂಡಿಲ್ಲ, ಇನ್ನೆಲ್ಲ ಫುಲ್ ಕೂತ್ಕೊಂಡಿದೆ, ಒಂದ್ ಸ್ವಲ್ಪ ಕೂತ್ಕೊಂಡಿಲ್ಲ. ಮತ್ ಅವ್ರಿಗೆ ಯಾಕೆ ಈಗ ಆಯ್ತು ಅಂತ ಗೊತ್ತಿಲ್ಲ. ಮತ್ತೆ ಅವಳು SLC, PUC ಎಲ್ಲ ಟಾಪರ್ ಬಂದಿದ್ದಾಳೆ, ಒಳ್ಳೆ ಪರ್ಸೆಂಟೇಜ್ ತಗೊಂಡಾಳೆ, ಒಳ್ಳೆ ಸ್ಟೂಡೆಂಟ್. ಅವ್ರು ಯಾಕೆ ಈಗ ಆಯ್ತು, ಯಾಕೆ ಈ ತರ ಬಿಟ್ಲು ಅಂತ ಮತ್ತೆ ಇದ್ರೆ ನಮಗೆ ರೀಸನ್ ಗೊತ್ತಾಗಿಲ್ಲ. ಮತ್ತಿದು ಕಾಲಿಂದು ರಿಕವರ್ ಆಗ್ತಾ ಇಲ್ಲ ಅಂತ ತುಂಬಾ ಇವಾಗ ಕೊರಸ್ತಾ ಇದ್ದಾಳೆ. ನನಗೆ ಯಾಕೆ ನಡಿಯಕ್ ಆಗ್ತಾ ಇಲ್ಲ, ತುಂಬಾ ಫೀಲಿಂಗ್ ಮಾಡ್ಕೊತಾ ಇದ್ದಾಳೆ. ನಮಗೂ ತುಂಬಾ ದುಃಖ ಆಗ್ತಾ ಇದೆ. ಇದಕ್ಕೊಂದು ಕೆಲಸ ಮಾಡಿಮ್ಮ, ನಿಮ್ಮ ಮಗಳು ಮತ್ತು ತಾಯಿ ನೀವು ಇಬ್ರು ರೇಖಿ ಮತ್ತು ಹಿಪ್ನಾಸಿಸ್ ಅಂತ 3 ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ. ಆ ರೇಖಿನ ಬಳಸ್ತಾ ಆ ನೋವು ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಆಮೇಲೆ ಅದೇನು ಡ್ಯಾಮೇಜ್ ಆಗಿದೆ ಅದನ್ನ ರಿಕವರ್ ಆಗೋದಕ್ಕೆ ಬೇಗ ಆಗೋ ವಾತಾವರಣವನ್ನ ಆ ರೇಖಿ ಸೃಷ್ಟಿ ಮಾಡುತ್ತೆ. ಇನ್ನು ಸಂಮೋಹನವನ್ನ ನೀವು ಕಲಿತು ಬಳಸಿದಾಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಈ ಎರಡರ ಕಾಂಬಿನೇಷನ್ ಇಂದ ಬಹಳ ಅನುಕೂಲ ಆಗುತ್ತೆ. ನೀವು ಇಮ್ಮಿಡಿಯೇಟ್ ಆಗಿ ಅದನ್ನ ಕಲಿತು ಮಾಡ್ಕೊಳ್ಳೋದು ಬಹಳ ಉತ್ತಮ. ಜೊತೆಗೆ ನಾನು ಸ್ವಲ್ಪ ದಿನ, ಒಂದು 10 ದಿನ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆಗ ತುಂಬಾ ಫಾಸ್ಟ್ ಆಗಿ ರಿಕವರ್ ಆಗುತ್ತೆ. ರಿಕವರಿ ವಿಲ್ ಬಿ ವೆರಿ ಫಾಸ್ಟ್. ಇದ್ರ ಜೊತೆ ಸೂಜೋಕ್ ಥೆರಪಿ ಅಂತ ನಾನು ಕೆಲವು ಪಾಯಿಂಟ್ಸ್ ಹೇಳ್ಕೊಡ್ತೀನಿ. ನಿಮ್ಮ ಮಗಳೇ ಬಂದ್ರೆ ನಾನು ಆಕೆಗೆ ತೋರಿಸ್ಕೊಡ್ತೀನಿ. ಕೈ ಮತ್ತು ಕಾಲನ್ನ ಬಳಸ್ಕೋತಾ ಟ್ರೀಟ್ಮೆಂಟು ತಗೊಂಡಾಗ, ಸೂಜೋಕ್ ಥೆರಪಿ ಮಾಡ್ಕೊಂಡಾಗ ತುಂಬ ಬೇಗ ಗುಣ ಆಗುತ್ತೆ. ನೀವು ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ ಆದಷ್ಟು ಬೇಗ ನಿಮ್ಮ ಮಗಳಿಗೆ ಸಹಾಯ ಮಾಡೋಣ. ನಾರ್ಮಲ್ ಮೆಥಡಲ್ಲಿ ಒಂದು 3 ತಿಂಗಳು 6 ತಿಂಗಳು ರಿಕವರಿ ಆದರೆ ನೀವು ಇದನ್ನೆಲ್ಲ ಬಳಸಿದಾಗ 1 ತಿಂಗಳಲ್ಲೇ ರಿಕವರಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಡ್ ನಾರ್ಮಲ್ಸಿ ಕಡೆ ಹೋಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.
ಒಳ್ಳೆ ಒಂದು ಪ್ರಶ್ನೆ. 17 ವರ್ಷದ ಹುಡುಗಿ ಮೇಲಿಂದ ಬಿದ್ದೋಗ್ಬಿಟ್ಟು ಫೈನಲ್ ಕಾರಣ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಟೆರಸ್ ಇಂದ ಬಿದ್ದೋಗ್ಬಿಟ್ಟು ಕಾಲು ಮುರಿದೋಯ್ತು, ನಡೆಯಕ್ಕಾಗಲ್ಲ, ಸ್ಪೈನಲ್ ಕಾರ್ಡ್ ಹೋಯ್ತು ಅಂದ್ರೆ ಏನ್ ಮಾಡೋದು ಗುರುಜಿ? ಬಹಳ ಅನ್ಯಾಯ. ಏನ್ ಮಾಡಕ್ಕಾಗತ್ತೆ? ಬಹಳ ಅನ್ಯಾಯ. ಅಮ್ಮ ಏನ್ ಮಾಡಕ್ ಸಾಧ್ಯ? ಮಗಳು ಏನ್ ಹೇಳ್ಕೊಳಕ್ ಸಾಧ್ಯ? ಏನಿಲ್ಲ, ಗ್ರಹಚಾರ ಅನ್ಕೊಂಡು ಅನುಭವಿಸ್ಬೇಕು ಸ್ವಲ್ಪ ದಿನ. ಓಕೆ, ನೀವು ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಿ. ಓಕೆ ಗುರುಜಿ, ತಂಬುಳ್ಳಿ ಮಾತ್ರ ಸಖತ ಇದೆ ಗುರುಜಿ, ಖಾಲಿ ಮಾಡೇ ಮಾಡ್ತೀವಿ ಒಳಿತಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮಗೂ ಅಡುಗೆ ಮಾಡಕ್ ಬರುತ್ತೆ, ನಮಗೊಂದು ಅವಕಾಶ ಕೊಡಿ, ನಾವು ಸಿಕ್ಕಾಪಟ್ಟೆ ಸಖತ್ ಅಡುಗೆ ಮಾಡಿ ತೋರಿಸ್ತೀವಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಸುನೀತಾ ದಿನಕರ್. ಸುನೀತಾ ಅವರ ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ದಿನಕರ್ ಅವ್ರು ಏನ್ ಮಾಡ್ತಾರೆ? ದಿನಕರ್ ಅವರು ಬಿಲ್ಡರ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು? ಸುನೀತಾ ಹರಿಯಾಲಿ ತಂಗಡಿ. ಹರಿಯಾಲಿ ತಂಗಡಿ ಕಬಾಬು, ತಂಗಡಿ ಚಿಕನ್ ಮಾಡಿ ತೋರಿಸ್ತಾ ಇದ್ದೀರಾ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಮೇಡಮ್? ಹರಿಯಾಲಿ ತಂಗಡಿ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ, ನಿಂಬೆಹಣ್ಣು, ಕಡಲೆ ಹಿಟ್ಟು, ಹೆಸರು ಕಾಳು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ ಸುನೀತಾ ಅವರೇ? ಶುರು ಮಾಡ್ಕೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನಮ್ಗೆ ಫಸ್ಟ್ ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ್ ಅಲ್ಲಿದೆ ತಗೊಳ್ಳಿ. ಇಲ್ಲಿ ಫಸ್ಟ್ ಒನ್. ಎಸ್. ಆಮೇಲೆ ಇದಕ್ಕಿಂತ ಮುಂಚೆ ಸ್ವಲ್ಪ ಹುರ್ಕೋಬೇಕಿದೆಲ್ಲ. ಹುರ್ಕೊಳ್ಳಿ ಮೇಡಮ್. ಎಣ್ಣೆ ಬೇಕಾ? ಎಣ್ಣೆ ಹಾಕ್ದೆ ಹುರ್ಕೊಳ್ತೀರಾ? ಎಣ್ಣೆ ಹಾಕದೆ ಹುರ್ಕೊಳ್ತೀನಿ. ಕರಿಯಕ್ಕೆ ಎಣ್ಣೆ ಬೇಕು. ಓಕೆ ಮೇಡಮ್, ಕರಿಯೋಕ್ ಬೇರೆ ಇದೆಯಾ? ಓಕೆ ಓಕೆ, ಫಸ್ಟು ಇದಕ್ಕೆ ಪುದೀನ ಹಾಕಿದ್ದೀರಾ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀರಾ, ಮತ್ತೆ ಹಾಕ್ಬೇಕು? ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾ? ಹುರ್ಕೋಬೇಕು. ಓಕೆ, ಮತ್ತೆ ಸುನೀತಾ ಅವರೇ ಎಷ್ಟು ಜನ ಮಕ್ಕಳು? ನನ್ಗೊಬ್ಳೆ ಮಗಳು. ಏನು ಮಗಳ ಹೆಸರು? ಶ್ರೀಯಾ ದಿನಕರ್ ಅಂತ. ಏನ್ ಮಾಡ್ತಾರೆ ಶ್ರೀಯಾ ಅವರು? ಶ್ರೀಯಾ ಮೆಡಿಕಲ್ 3rd ಇಯರ್ ಓದ್ತಾ ಇದ್ದಾರೆ. ಯಾವ ಕಾಲೇಜ್ನಲ್ಲಿ? ESI ಸೆಂಟ್ರಲ್ ಗವರ್ಮೆಂಟ್ ಕಾಲೇಜಲ್ಲಿ. ವೆರಿ ಗುಡ್. ಯಜಮಾನ್ರು ಫುಲ್ ಬಿಸಿ? ಅವರು ಬಿಸಿ ಇರ್ತಾರೆ. ಬಿಲ್ಡರ್ ಅಲ್ವಾ? ಅದು ಇರುತ್ತೆ, ಮತ್ತೆ ಮಗಳಿಗೋಸ್ಕರ ತುಂಬಾ ಓಡಾಡ್ತಾ ಇರ್ತಾರೆ ಯಾವಾಗಲೂ. ಹೌದೇನು? ಓಕೆ ಓಕೆ ಓಕೆ. ಯಂಗೆಸ್ಟ್ ಪೈಲಟ್ ಇನ್ ದ ವರ್ಲ್ಡ್ ನನ್ನ ಮಗಳು. ಹೌದಾ? ಓಹೋ, ಅದನ್ನು ಮಾಡಿಸಿದಾರಾ ಯಜಮಾನ್ರು? ವೆರಿ ಗುಡ್. ಅಡಿಗೆ ಎಲ್ಲ ಹೇಳ್ಕೊಟ್ಟಿದ್ದೀರಾ ಇಲ್ಲ ಪೈಲಟ್ಗೆ? ಹೇಳ್ಕೊಟ್ಟಿದ್ದೀವಿ. ಅಪ್ಪಣ ಇದನ್ನ ರುಬ್ಕೊಳ್ತೀರಲ್ಲ? ಎಸ್. ನೀವೇನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ನಾನು ನನ್ನ ಮಗಳದೇ ಜಾಸ್ತಿ ಇರುತ್ತೆ, ಅವಳು ಡಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಏನೇನ್ ಮಾಡಿಸ್ತೀರಾ ಮಗಳ ಕೈಲಿ? ಇರೋ ಒಬ್ಳು ಮಗಳಿಗೆ. ಓಕೆ. ಯಂಗೆಸ್ಟ್ ಟ್ರೈನಿ ಆಸ್ಟ್ರೋನಟ್ ಇನ್ ದ ವರ್ಲ್ಡ್. ಓಕೆ, ಆಮೇಲೆ ಯಂಗೆಸ್ಟ್ ಡಾಕ್ಟರೇಟ್ ಹೋಲ್ಡರ್ ಇನ್ ದ ವರ್ಲ್ಡ್. ಓಕೆ, ಆಮೇಲೆ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಲ್ಲಿವರೆಗೂ ಟಾಪರ್ ಇನ್ ದ ಕ್ಲಾಸ್. ಓಕೆ, ಯಾವ ಸ್ಕೂಲ್ ಓದಿದ್ ಮಗಳು? ವಿದ್ಯಾಶಿಲ್ಪ ಅಕಾಡೆಮಿ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಓಕೆ. ಯಂಗೆಸ್ಟ್ ಫಿಲ್ಮ್ ಡೈರೆಕ್ಟರ್, ಫೀಮೇಲ್ ಫಿಲ್ಮ್ ಡೈರೆಕ್ಟರ್. ಹಂಗಂದ್ರೆ ಹುಡುಗಿ, ಚಿಕ್ಕ ಹುಡುಗಿ ಡೈರೆಕ್ಷನ್ ಮಾಡಿರೋದು. ಯಾವುದು? $1 ಬಿಲಿಯನ್ ಬೇಬಿ ಅಂತ. ಓಕೆ 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 ಓಕೆ. ಇದಕ್ಕೆ ಈಗ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡು. ಎಸ್. ಈರುಳ್ಳಿ ರುಬ್ಕೊಳ್ತಾ ಇದ್ದೀರಾ? ಫ್ರೈ ಆದಂತೆ ಈರುಳ್ಳಿ ರುಬ್ಕೋಬೇಕೀಗ? ಓಕೆ, ಅದು ರುಬ್ಕೋಬೇಕಾ? ಸ್ವಲ್ಪ ಬಿಸಿ ಮಾಡ್ಬೇಕು ನೀರ್ನ. ಇದು ಪುದೀನ ಗ್ರೀನ್ ಕಲರ್ ಬರೋದಕ್ಕೆ. ಇದಕ್ಕೆ ನೀರು ಹಾಕಿ, ಅಲ್ಲಿದೆ ನೀರು ತಗೊಳ್ಳಿ, ಹಾಕಿ ನೀರು ಇದಕ್ಕೆ ಹಾಕಿ. ಪುದೀನ ಹಾಕಿ ಅದಕ್ಕೆ. ಪುದೀನ ಅಲ್ಲ, ಪಾಲಕ್ ಏನ್ ಬೇಕಾದ್ರೆ ಹಾಕೊಳ್ಳಿ. ಓಕೆ, ಇದು ಪಾಲಕ್. ಕಲರ್ ಬರೋಕ್ಕೋಸ್ಕರ ಸಾಕು ಸರ್. ಸಾಕಾ? ಆಫ್ ಮಾಡೋಣ. ಇದು ತಕೊಂಡ್ಬಿಡ್ತೀರಾ? ತಕೊಳ್ಳಿ. ಓಕೆ, ಬಿಡಿ ಪರವಾಗಿಲ್ಲ. ಅದೇನದು ಈರುಳ್ಳಿನ? ಈರುಳ್ಳಿ ಈರುಳ್ಳಿ ಪೇಸ್ಟ್ ಆಯ್ತು, ಅದನ್ನು ಸಹ ಖಾರದ ಜೊತೆಗೆ ರುಬ್ಕೊಂಡ್ಬಿಡ್ತಾ ಇದ್ದೀರಾ? ಓಕೆ. ಇಲ್ಲಿ ಪಾಲಕ್ನ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀರಾ, ಅದನ್ನು ರುಬ್ಕೊಳ್ತೀರಾ? ರುಬ್ಕೊಳ್ಳಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪಿನ ಜೊತೆಗೆ ಕೊತ್ತಂಬರಿ ಹಾಕ್ತಾ ಇದ್ದೀರಾ? ಎಸ್ ಮೇಡಮ್. ಓಕೆ, ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾ ಇದ್ದೀರಾ? ಓಕೆ.
ಓಕೆ, ರುಬ್ಬಿದೆಲ್ಲ ಆಯ್ತಾ? ಆಯ್ತು. ಇನ್ನೇನು ರುಬ್ಬೋದಿದ್ಯಾ? ಇನ್ನೇನು ಇಲ್ಲ. ಇದು ಡ್ರೈಯಾ ಫ್ರೈಯಾ ಏನು? ಫ್ರೈ ಮಾಡಬೇಕು. ಫ್ರೈ, ಎಣ್ಣೆಲಿ ಫ್ರೈ ಮಾಡ್ತೀರಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ತದೆ, ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? ಇದು ಮಿಕ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಡಮ್, ಮಾಡ್ಕೊಳ್ಳಿ ಪೂರ್ತಿಯಾಗಿ. ನಾವೇನೇನು ಹುರ್ಕೊಂಡಿದ್ವಿ, ಏನೇನು ರುಬ್ಕೊಂಡಿದ್ವಿ ಎಲ್ಲ ಒಟ್ಟಿಗೆ ಇದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ಬೇಕು. ಓಕೆ. ಅರಿಶಿನ ಪುಡಿ. ಓಕೆ. ಆಮೇಲೆ ಧನಿಯಾ ಪುಡಿ. ಓಕೆ. ಆಮೇಲೆ ಗರಂ ಮಸಾಲ. ಜೀರಿಗೆ ಪುಡಿ. ಓಹೋ. ನಿಂಬೆ ಹಣ್ಣಿನ ರಸ ಹಾಕಿ ಮೇಡಮ್. ಇದು ಪೇಸ್ಟು ಫಸ್ಟ್ ನೀವು ಮಾಡ್ಕೊಳ್ತಿದ್ದೀರಾ? ಪೇಸ್ಟ್ ಅದನ್ನ ಮೆತ್ತಬೇಕಲ್ಲ ಅದಕ್ಕೆ? ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಹೆಸರು ಹಿಟ್ಟು ಮಿಕ್ಸ್ ಮಾಡಿರೋಂತ ಹಿಟ್ಟಿದು. ಕಡಲೆ ಹಿಟ್ಟು ಮತ್ತೆ ಹೆಸರು ಕಾಳಿನ ಎರಡು ಮಿಕ್ಸ್ ಮಾಡಿದೆ. ಅದು 1 ಸ್ಪೂನ್ ಹಾಕಿ ಮೇಡಮ್. ಇದು ಫಸ್ಟ್ ವಾಶ್ ಮಾಡಿ ಆದ್ಮೇಲೆ ಸ್ವಲ್ಪ ತೂತ್ ಮಾಡ್ಕೋಬೇಕು, ಸ್ಕ್ರಾಚ್ ಮಾಡ್ಕೋಬೇಕಾಗ್ತದೆ. ಇದು ತೂತ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಓಕೆ. ಮಾಡಿ ವೆರಿ ಗುಡ್. ಮಲ್ಲಿ ಮಾಡ್ತೀರಾ ಇದನ್ನ? ಇದು ಗ್ಯಾರಂಟಿ ಮಾಡೋದಾ ಹೊಸದಾಗಿ ಕಲ್ತಿರೋದು? ಇಲ್ಲ ಯಾವಾಗ್ಲೂ ಮಾಡ್ತೀನಿ. ಹಚ್ಚಿ. ನೆಕ್ಸ್ಟ್ ಏನ್ ಮಾಡಿಸ್ತಾ ಇದ್ದೀರಾ ಮಗಳ ಕೈಲಿ? ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ಪ್ರಾಜೆಕ್ಟ್ ಇಲ್ಲ, ಇವಾಗ ಸದ್ಯ ಓದ್ತಾ ಇದ್ದಾಳೆ. ಏನು ಓದ್ತಾ ಇದ್ದಾಳೆ ಮಗಳು? ಮೆಡಿಕಲ್. ಓಕೆ. ಸ್ಪೇಸ್ ಡಾಕ್ಟರ್ ಆಗ್ಬೇಕು ಅಂತ. ಓಕೆ. ಇಲ್ಲಿರೋ ಡಾಕ್ಟರ್ಗಳು ಬೇಡ ಅಂತೇಳಿ ಸ್ಪೇಸ್ ಡಾಕ್ಟರ್ ಮುಗಿದೋಯ್ತು ಬಿಡಿ. ಅವಳು ಆಸ್ಟ್ರೋನಾಟ್ ಆಗ್ಬೇಕಂತಾನೆ ಅಲ್ವಾ ಅವಳು? ಓಕೆ. ನಿಮ್ಮ ತಾಯಿ ಮನೆ ಎಲ್ಲ? ನಂದು ಧಾರವಾಡ. ಓಕೆ. ಹುಟ್ಟಿ ಬೆಳೆದಿರೋದೆಲ್ಲ ನಮ್ಮ ಯಜಮಾನ್ದು ಬೆಂಗಳೂರೇ, ರಾಜಾಜಿನಗರ. ಓಕೆ. ಹರಿಯಾಲಿ ಚಿಕನ್ ಮಾಡ್ತಾ ಇದ್ದಾರೆ. ತುಂಬಾ ಸಖತ್ತಾಗಿರೋ ತರ ಕಾಣ್ತಾ ಇದೆ. ಮಾಡಿದ್ರೆ ಗೊತ್ತಾಗುತ್ತೆ ಅದ್ಭುತವಾಗಿರುತ್ತೆ ಅಂತ. ಇದು ಒಂದು 1 ಅವರ್ 2 ಅವರ್ಸ್ ಓಕೆ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹರಿಯಾಲಿ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಮೇಡಮ್ ಅವರು. ಆದ್ರೆ ಅದು ಮಾಡಬೇಕು 1 ಅವರ್ ನಮ್ಮ ಗೋದ್ರೇಜ್ ಫ್ರಿಡ್ಜ್ ನಲ್ಲಿ ಇಡಬೇಕು ಅಂತ ಇಟ್ಟು ಬಂದಿದ್ದೀವಿ. ತಂದ್ಬಿಡಿ ಮೇಡಮ್. ಆಯ್ತಾ? ವೆರಿ ಗುಡ್. ಇಟ್ಕೊಂಡಿದ್ಯಾ? ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ಯಾ? ಓಕೆ. ಬಿಡ್ಬೋದಾ ಎಣ್ಣೆ ಒಳಗೆ? ಬಿಡಿ, ನಿಧಾನಕ್ಕೆ ಬಿಡಿ, ಧೈರ್ಯವಾಗಿ ಬಿಡಿ. ಓಕೆ. ಮಾಡಿ ಇಟ್ಕೊಂಡು ಬೇಕಾದ್ರೆ ವೀಕ್ ಗಂಟ್ಲೆ ಇಟ್ಕೋಬಹುದು, ಏನಾಗಲ್ಲ. ಹೌದಾ? ಬೇಕಾದಾಗ ಕರ್ಕೊಂಡು ತಿನ್ಬೋದು. ಅದೇ ಮಾಡಿ ಫ್ರೀಜರ್ ಇಟ್ಬಿಡೋದು, ಬೇಕಾದಾಗ ಒಂದೆರಡು ಕರಿತಾ ಇರೋದು ತಿಂತಾ ಇರೋದು ಅಂತನಾ? ಬಿಡಿ. ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ನಡ್ಸ್ಕೊಡ್ತೀರಾ, ಚೆನ್ನಾಗಿ ಬರ್ತಾ ಇರುತ್ತೆ. ಅಲ್ಲ, ನೀವೆಲ್ಲ ಅಡಿಗೆ ಚೆನ್ನಾಗಿ ಮಾಡ್ತೀರಾ ಅಷ್ಟೇನೆ, ಪ್ರೋಗ್ರಾಮ್ ಆಟೋಮೆಟಿಕ್ ಚೆನ್ನಾಗಿ ಬರುತ್ತೆ. ಅಡಿಗೆನೇ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತೀವಿ? ಫಸ್ಟ್ ಅಡಿಗೆ ಚೆನ್ನಾಗಿರ್ಬೇಕು, ಆಮೇಲೆ ಪ್ರೋಗ್ರಾಮ್ ಚೆನ್ನಾಗಾಗುತ್ತೆ. ಎಷ್ಟೊಂದು ಅರ್ಧ ಗಂಟೆಲಿ ಮಾಡ್ಕೋಬಹುದಲ್ಲ ಇದನ್ನ? ನೆನ್ಸಿಟ್ಬಿಟ್ಟಿದ್ರೆ ಊಟಕ್ಕೆ ಕೂತಾಗ ಬೇಕಾದ್ರೆ ಹಪ್ಳ ತರ ಕರೆದು ಕೊಡ್ತಾ ಇರ್ಬೋದು. ಹೊರಗಡೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದ್ರೇನೆ ಆ ಚಿಕನ್ ತಿನ್ನಕ್ಕೆ. ದಪ್ಪ ಇರುವಂತ ಚಿಕನ್ಗೆ ಒಳಗೆ ಉಪ್ಪು ಖಾರ ಹಿಡಿಬೇಕು. ಹಿಡಿಯುತ್ತೆ, ಅದು ಎಷ್ಟು ಟೈಮ್ ನೆನ್ಸಿದಷ್ಟು ಹಿಡಿಯುತ್ತೆ. ಹೌದಾ? ಎಸ್. ಆಮೇಲೆ ನಿಂಬೆ ಹಣ್ಣು ಉಪ್ಪು ಇರೋದ್ರಿಂದ ಜಾಸ್ತಿ ಬೇಯಕ್ ಸಮಯನೇ ಏನ್ ತೊಂದ್ರೆ. ಯಾಕಂದ್ರೆ ಅದು ಮೆತ್ತಗೆ ಮಾಡ್ಬಿಡುತ್ತೆ. ಆಯ್ತಾ? ಆಯ್ತು. ತೆಗೆದ್ಬಿಡೋದಾ? ತೆಗೆದ್ಬಿಡಿ. ನಿಮ್ಮ ಮಗಳು ಹಂಗೆ ಕೊಟ್ಬಿಡ್ಬೇಡಮ್ಮ, ಅದಕ್ಕೆ ಫೈಲಿಂಗ್ ಪೇಪರ್ ಎಲ್ಲ ಹಾಕಿ ನೀಟಾಗಿ ಹೋಟ್ಲು ತರ ಮಾಡ್ಕೊಡಿ ಅಂತ ಅಲ್ಲಿಂದಾನೆ ಹೇಳ್ತಾ ಇದಾರೆ. ತಗೊಳ್ಳಿ, ಅದೇನೇನು ಮಾಡ್ತೀರಾ ಮಾಡ್ಬಿಡಿ. ಕ್ಯಾಂಡಲ್ ಹಚ್ಬೇಕಾ? ಹಚ್ಬೇಕು.
ಬಿಸಿ ಬಿಸಿ ಹರಿಯಾಲಿ ತಂಗಡಿ ರೆಡಿ ಇದೆ. ಹರಿಯಾಲಿ ತಂಗಡಿ ರೆಡಿ, ಜೊತೆಗೆ ಬೇಕಾದಷ್ಟು ರೆಡಿ ಮಾಡಿದ್ದಾರೆ. ಒಂದು ಪುದೀನಾ ಚಟ್ನಿ, ಅದ್ರ ಮೇಲೆ ಒಂದು ನಿಂಬೆಹಣ್ಣು, ಪಕ್ಕ ಒಂದು ದಪ್ಪ ಮೆಣಸಿನ್ಕಾಯಿ, ಅದ್ರೊಳಗೆ ಒಂದು ಮೇಣದ ಬತ್ತಿ ಎಲ್ಲ ಇದು ಇವ್ರದೆಲ್ಲ ಇವ್ರ ಮಗಳು ಪ್ರೆಸೆಂಟೇಷನ್ ಫುಲ್ ರೆಡಿ ಮಾಡಿ ಇನ್ನೇನು ಅವ್ರ ಮಗಳು ಬಂದೇ ಮಾಡ್ಬಿಡ್ತಾರೆ ಅನ್ಕೊಂಡಿದ್ವಿ. ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ, ಸ್ಮಾಲ್ ಚೇಂಜ್ ಇರಲಿ ಅಂತ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ. ಹರಿಯಾಲಿ ತಂಗಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಪುದೀನ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತೆಗೆದಿಟ್ಟು ಈರುಳ್ಳಿ ಹಾಕಿ ಹುರಿದು ರುಬ್ಬಿಕೊಳ್ಳಿ. ನಂತರ ಪ್ಯಾನ್ಗೆ ನೀರು, ಪಾಲಕ್ ಸೊಪ್ಪು ಹಾಕಿ ಬೇಯಿಸಿ ತೆಗೆದು ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣಗಳು ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ನಿಂಬೆ ರಸ ಹಾಕಿ ಕಲಸಿ ಕಡ್ಲೆ ಹಿಟ್ಟು ಹಾಕಿ ಕಲಸಿ. ಲೆಗ್ ಪೀಸ್ ಅನ್ನು ಅಲ್ಲಲ್ಲಿ ಚುಚ್ಚಿ ಮಸಾಲೆ ಮಿಶ್ರಣ ಹಚ್ಚಿ 1 ಗಂಟೆ ನೆನೆಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಹರಿಯಾಲಿ ತಂಗಡಿ ಪುದೀನಾ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಸುನೀತಾ ಅವರೇ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಟೇಸ್ಟ್ ಇದೇನಿದು? ಪುದೀನಾ ಪುದೀನಾ ಚಟ್ನಿ ಚಟ್ನಿ. ಹಾ, ಬೇಕಾ? ಇನ್ನ ಸ್ಪೈಸಿ ಆಗಿರುತ್ತೆ. ಓಕೆ, ನಿಂಬೆಹಣ್ಣು ಹಾಕೊಳ್ಳಿ. ಚೆನ್ನಾಗಿದೆ. ತುಂಬಾ ಮಸಾಲ ಹಾಕಿದ. ಇಷ್ಟೊಂದು ಮಸಾಲ ಹಾಕಿದ್ಮೇಲೆ ತಿರೇ ಚಟ್ನಿ ಬೇಕಾ? ಇದು ಕೆಲವೊಬ್ರಿಗೆ ಬೇಕಂದ್ರೆ ತಿನ್ಬೋದು, ಬೇಡ ಅಂದ್ರೆ ಇಲ್ಲ, ಅವ್ರ ಚಾಯ್ಸ್. ತುಂಬಾ ಚೆನ್ನಾಗಿದೆ ಸುನೀತಾ ಅವರೇ, ಅದ್ಭುತವಾಗಿ ಮಾಡಿದ್ದೀರಾ. ತಿಂಡಿಗಿಂತ ಪ್ರೆಸೆಂಟೇಷನ್ಗಿಂತ ಕೊಟ್ಟಿದಂಥ ರೀತಿ ಎಲ್ಲ ಅದ್ಭುತವಾಗಿದೆ. ಥ್ಯಾಂಕ್ ಯು ನಿಮಗೆ ಮತ್ತೆ ಶ್ರೇಯಾ, ನಿಮ್ಮ ಮಗಳಿಗೂ ಕೂಡ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಗಿಫ್ಟ್ ವೋಚರ್ ನಿಮಗೋಸ್ಕರ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಅವ್ರ ಶೋರೂಮ್ ಇದೆ. ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ನಾನ್-ವೆಜ್ ಪುಸ್ತಕನ ನಿಮಗೋಸ್ಕರನೇ ಕೊಡ್ತಾ ಇದ್ದಾರೆ. 50,000 ಕಾಪಿಗಳು 50 ದಿನಗಳಲ್ಲಿ ಸೇಲ್ ಅಂತ ಮೊಟ್ಟ ಮೊದಲನೆಯ ಅಡಿಗೆ ಪುಸ್ತಕ, ಒಗ್ಗರಣೆ ಡಬ್ಬಿ ಪುಸ್ತಕ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮ ಮಗಳನ್ನ ಒಂದಿನ ಕಳಿಸ್ಕೊಡಿ, $1 million ಬೇಬಿ ಹತ್ರ ಒಂದು ಅಡಿಗೆ ಮಾಡ್ಸೋಣ ಅಂತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಅಪರ್ಚುನಿಟಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸುನೀತಾ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫಟಾಫಟ್ ಅಂತ ಮಾಡಬೇಕು, ತಿನ್ನಕ್ಕೆ ಚೆನ್ನಾಗಿರ್ಬೇಕು. ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ಪ್ರಕಾಶ್ ರಾವ್ ಬಂದ್ರೆ ಒಂದು ಮಜಾ. ಅದಕ್ಕೆ ಆ 5 ಸ್ಟಾರ್ ಹೋಟೆಲ್ ಚೆಫ್ ಬಂದು ನಿಂತ್ಕೊಳ್ಳೋ ಸ್ಟೈಲು, ತಿರ್ಗಾ ಅವ್ರು ಹೇಳೋ ಸ್ಟೈಲ್ ನೋಡ್ಬೇಕು. ಇವಾಗ ಏನ್ ಮಾಡ್ತಾ ಇದ್ದೀರಾ? ವೆಜ್ ಚಿಲ್ಲಿ ಫ್ರೈ. ವೆಜ್ ಚಿಲ್ಲಿ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ? ವೆಜ್ ಚಿಲ್ಲಿ ಬೇಕಾಗುವ ಸಾಮಗ್ರಿಗಳು: ಬಜ್ಜಿ ಮೆಣಸಿನಕಾಯಿ, ಹುರುಳಿಕಾಯಿ, ಕ್ಯಾರೆಟ್, ಆಲೂಗಡ್ಡೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಬ್ರೆಡ್ ಕ್ರಮ್ಸ್, ಜೀರಿಗೆ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಇಷ್ಟೊಂದು ಬೇಕಾ? ಎಣ್ಣೆ ಇಟ್ಕೋಬೇಕಾ, ಎಣ್ಣೆ ಇಟ್ಕೋಬಾರ್ದಾ? ಸರಿ, ಎಣ್ಣೆ ಇಟ್ಕೋ, ಮಸಾಲ ಮಾಡ್ಕೋಬೇಕು ಫಸ್ಟ್. ಮಸಾಲೆ ಮಾಡ್ಕೊಳ್ಳಿ. ಮಸಾಲ ಏನು ಏನ್ ಬೇಕು ನಿಮ್ಗೆ ಮಸಾಲ ಮಾಡ್ಕೊಳ್ಳೋಕೆ? ಒಂದು ಪ್ಯಾನ್ ಕೊಟ್ಬಿಡಿ. ತೊಳಿ. ಸಾಕಷ್ಟು ತರಕಾರಿಗಳನ್ನ ಹಾಕಿ ಚಿಲ್ಲಿಯೊಳಗೆ ಸೇರಿಸಿ ಅದಕ್ಕೆ ಮಸಾಲೆನೆ ಮಾಡಿ ಅದನ್ನ ಫ್ರೈ ಮಾಡ್ತಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ತಾ ಇದ್ರೆ ನಮ್ಮ ಪ್ರಕಾಶ್ ಅವರು 5 ಸ್ಟಾರ್ ಹೋಟೆಲ್ನ ಚೆಫ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಫಟಾಫಟ್ ಅಂತ ಏನ್ ಮಾಡ್ಕೋಬಹುದು, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದಾರೆ. ಪ್ರಕಾಶ್, ಶುರು ಮಾಡಿ. ಎಣ್ಣೆ ಹಾಕಿ ಸರ್. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಿ ಇದಕ್ಕೆ? ಇದು ಒಗ್ಗರಣೆ ಮಾಡ್ಬೇಕು, ಮಸಾಲೆ ಮಾಡ್ಕೊಂಡು ಅದ್ರ ಸ್ಟಫಿಂಗ್ ಮಾಡಬೇಕು. ಮಾಡಿ 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 ಸ್ವಲ್ಪ ಜೀರಿಗೆ ಹಾಕ್ತೀನಿ ಅದರಲ್ಲಿ. ಹಾಕಿ ಸರ್, ಹಾಕಿ. ಸ್ವಲ್ಪ ಜೀರಿಗೆ. ಹೌದು, ಹಾಕೊಳ್ಳಿ. ಹಾಕಿ. ಓಕೆ. ಏನದು? ಗರಂ ಮಸಾಲ. ಜೀರಿಗೆ, ಗರಂ ಮಸಾಲನ? ಗರಂ ಮಸಾಲ ಎಲ್ಲ ಪುಡಿ ಹಾಕೊಂಬರ್ತೀನಿ ಅಷ್ಟೇ. ಹಾಕಿ ಹಾಕಿ ಹಾಕಿ. ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡ್ರ್, ಸ್ವಲ್ಪ ಜೀರಾ ಪೌಡ್ರು, ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ್. ಓಕೆ. ಸಾಲ್ಟ್ ಕೊಡಿ, ಚಿಲ್ಲಿ ಪೌಡರ್ ಸ್ವಲ್ಪ. ಓಕೆ. ಚಿತ್ತಕ್ಕೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ರಾ? ವೆಜಿಟೇಬಲ್ ಹಾಕ್ತೀನಿ ಸರ್. ಬೀನ್ಸ್. ಬೀನ್ಸ್ ಇದು? ಹೌದು. ಓಕೆ. ಬೇಯಿಸಿರೋದು. ಬೇಯಿಸಿರುವಂಥ ಬೀನ್ಸು. ಕ್ಯಾರೆಟ್ ಹಂಗೆ ಬೇಯಿಸಿರುವಂಥ ಕ್ಯಾರೆಟು. ಆಲೂಗಡ್ಡೆ ಬೇಯಿಸಿರೋದು. ಓಕೆ. ಓಹೋ.
ಎಲ್ಲ ಮಸಾಲೆಯ ಜೊತೆಗೆ ಬೇಯಿಸಿಟ್ಟಂಥ ತರಕಾರಿಗಳನ್ನ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಸಾಲ ಮಾಡ್ಕೊಳ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಇದನ್ನ ಸ್ಟಫ್ ಮಾಡಿಬಿಟ್ಟು ಎಣ್ಣೆಲಿ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅಷ್ಟೇ ಅಂತೀರಾ? ಹೌದು, ಇಷ್ಟ ಅಲ್ಲ ಅಷ್ಟೇ. ಮಸಾಲ ರೆಡಿನಾ? ಸರಿ. ಮಸಾಲ ಮಾಡಿ ಒಂದಷ್ಟು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಅವಾಗ ಮಸಾಲ ಮಾಡೋ ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಿ ತಂದ ಹಿಂಗೆ ಸೀಳ್ದ ಒಳ್ಳೆ ಮಸಾಲ ತಂದ ಎಣ್ಣೆಲಿ ಬಿಟ್ಟ ಅಷ್ಟೇ, ಸಖತ್ತಾಗಿದೆ. ಅಷ್ಟೇ ಬಂದ್ ಮಾಡ್ಬಿಟ್ಟು ಎಣ್ಣೆ ಇರ್ತದೆ ಸರ್. ಎಣ್ಣೆ ಇಟ್ಕೊಳಲ್ವಾ? ಆಯ್ತು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತಣ್ಣಗಾಗಿದೆ, ಮಸಾಲ ರೆಡಿ ಆಗಿದೆ. ಆಕ್ಚುಲಿ ನೀವು ಮೆಣಸಿನಕಾಯಿನ ಸೀಳಾಗಿದೆ. ಹೌದು. ಏನ್ ಮಾಡ್ಬೇಕು ಮಾಡ್ಕೊಳ್ಳಿ. ಮುಂದೆ ಸ್ಟಫಿಂಗ್ ಮಾಡ್ತೀನಿ ಇದನ್ನ ಮಾಡಿ. ವೆಜಿಟೇಬಲ್ ಸ್ಟಫಿಂಗ್ ವಿತ್ ಚಿಲ್ಲಿ. ಹೌದು. ಮೆಣಸಿನಕಾಯಿ ಒಳಗೆ ತರಕಾರಿಯನ್ನು ಹಾಕಿ ಕರೆಯುವ ವಿಧಾನ. ಓಕೆ. ಸಕ್ಕತ್ತಾಗಿ ಮೆಣಸಿನಕಾಯಿ ತಂದಿದ್ದೀರಾ ಬಿಡ್ರಿ ಪ್ರಕಾಶ್. ಆ ಥರ ನೋಡ್ಕೊಂಡು ತಗೊಂಡ್ಬರ್ಬೇಕು ಸರ್. ಹೌದೌದು. ಸ್ಟಫಿಂಗ್ ಅಲ್ಲ? ಹೌದು ಸರ್. ಫುಲ್ ತಿರ್ಗಾ ಇದನ್ನ ನೀವು ಕಾರ್ನ್ ಫ್ಲೋರ್ ಬೇರೆ ಹಾಕಿ ಅದ್ರೊಳಗೆ ಅದ್ಬಿಟ್ಟು ಬಿಡ್ಬೇಕಲ್ವಾ? ಹೌದೌದು. ಬ್ರೆಡ್ ಕ್ರಮ್ಸ್ ಹಾಕಿ. ಹೌದಾ? ಓ, ಇನ್ನೂ ಬೇಜಾನ್ ಕೆಲಸ ಇದೆ ಹೌದು ನಿಮ್ಗೆ. ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆ ಒಂದು ನೀವು ಅನ್ಕೊಬಹುದು ಮೆಣಸಿನಕಾಯಿ ಬಜ್ಜಿ ಅಂತ. ಇದು ಮೆಣಸಿನಕಾಯಿ ಬಜ್ಜಿ ಅಲ್ಲ, ಇದು ವೆಜ್ ಸ್ಟಫ್ಡ್ ಚಿಲ್ಲಿ ಫ್ರೈ. ಇದು ತುಂಬಾ ಸಖತ್ತಾಗಿರುತ್ತೆ ನೋಡಿ. ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಸ್ವಲ್ಪ ಬೇರೆ ತರ ಬರ್ತದಲ್ವಾ ನಿಮ್ಗೆ? ಹೌದು ಸರ್. ಕಾನ್ಫ್ಲವರ್ ಹಾಕ್ತೀರಾ? ಕಾನ್ಫ್ಲವರಾ? ಹೌದು ಸರ್. ಓಕೆ. ಆಮೇಲೆ ಮೈದಾ ಹಿಟ್ಟು 2 ಸ್ಪೂನ್ ಹಾಕ್ತೀನಿ. ಓಕೆ. ಜೊತೆಲಿ ಚೂರು ಪೆಪ್ಪರ್ ಪೌಡರ್ ಹಾಕಿದ್ದಾರೆ. ಹಾಕಿ ಸರ್, ಚೆನ್ನಾಗಿರುತ್ತೆ ಟೇಸ್ಟಿಗೋಸ್ಕರ. ಓಕೆ. ಉಪ್ಪು ಹಾಕ್ತೀನಿ ಸ್ವಲ್ಪ. ಹಾಕೊಳ್ಳಿ ಸರ್. ನೀರಾಗಿ ಕಲ್ಸ್ಕೊಬೇಕು. ನೀರಾಗಿ ಒಳ್ಳೆ ನೀರಾಗಿ ಸಂಪಳ ಹೌದು ಮಾಡ್ಕೊಳ್ಳಿ. ರೆಡಿ ಆಗಿದೆ ಬಿಸಿ ಸರ್. ಆಗಿದೆಯಲ್ಲ? ಆಯ್ತು. ಇದು ಓಕೆ. ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ. ಸಾಕು. ಬ್ರೆಡ್ ಕ್ರಮ್ಸು. ಓಹೋ. ಬಟ್ ಒಳಗಡೆ ಇರೋದಿಲ್ಲ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸುವಂತ ಅವಶ್ಯಕತೆ ಇಲ್ಲ ಅಲ್ವಾ ಪ್ರಕಾಶ್? ಏನಿಲ್ಲ. ವೆಜ್ ಚಿಲ್ಲಿ ಫ್ರೈ. ಪ್ರಕಾಶ್ ಅವರು ವೆಜ್ ಚಿಲ್ಲಿ ಫ್ರೈನ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇದ್ರೊಳಗೆ ಆ ವೆಜ್ದು ಸ್ಟಫಿಂಗ್ ಹಾಕಿ ಎಣ್ಣೆಲಿ ಬಿಟ್ಟಿರೋದು, ಆಮೇಲೆ ತೆಳುವಾಗಿ ಕಚ್ಕೊಂಡಿದೆ. ಯೂಶಲಿ ಕಡಲೆ ಹಿಟ್ಟಲ್ಲಿ ಹಿಂಗೆ ಹಾಕಿದ ತಕ್ಷಣ ಇಷ್ಟು ದಪ್ಪ ಮೇಲ್ಗಡೆ ಎತ್ಕೊಳ್ಳುತ್ತೆ. ಇಲ್ಲೇನಂದ್ರೆ ಕಾರ್ನ್ಫ್ಲವರು ಮತ್ತೆ ಮೈದಾ ಹಿಟ್ಟನ್ನು ಹಾಕಿ ಮಾಡಿರೋಂಥದ್ದು. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಪ್ರಕಾಶ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನಿಮ್ಮಲ್ಲಿ ಬಜ್ಜಿ ನೀವೇ ಮಾಡ್ಕೊಳ್ಳಿ. ವೆಜ್ ಚಿಲ್ಲಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು, ಬೇಯಿಸಿದ ಹುರುಳಿಕಾಯಿ, ಬೇಯಿಸಿದ ಕ್ಯಾರೆಟ್, ಆಲೂಗಡ್ಡೆ ಹಾಕಿ ಹುರಿದು ಮಿಶ್ರಣ ತಣ್ಣಗೆ ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ಬಜ್ಜಿ ಮೆಣಸಿನಕಾಯಿಯ ಒಳಗಡೆ ತುಂಬಿಡಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಉಪ್ಪು, ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಈ ಮಿಶ್ರಣದಲ್ಲಿ ಸ್ಟಫ್ ಮಾಡಿದ ಮೆಣಸಿನಕಾಯಿಯನ್ನು ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ವೆಜ್ ಚಿಲ್ಲಿ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡುವ? ಮಾಡಿ ಸರ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನೋಡಕ್ಕೆ ಅದ್ಭುತವಾಗಿ ಕಾಣ್ತಾ ಇದೆ. ಸ್ಟಫಿಂಗ್ ಹೆಂಗ್ ಕಾಣುತ್ತೆ ಅಂತ ನೋಡ್ಬೇಕು. ಬಿಸಿ ಇದೆಯಲ್ಲ? ಈ ಥರದೆಲ್ಲ ಹೆಂಗೆ ಅಂದ್ರೆ ಒಂದು 2 ಸರಿ ತಿನ್ಬೇಕು. ಒಂದ್ಸರಿ ಕಡಲೆ ಹಿಟ್ಟು ಹಾಕ್ಕೊಂಡು ನೋಡ್ಬೇಕು. ಕಟ್ಲೆಟ್ ಮಾಮೂಲಿ ಮಾಡೋದು, ಎಲ್ಲ ಬಜ್ಜಿ ಅದು ಕಟ್ಲೆಟ್ಲೆ ಮಾಡೋದು. ಇದು ಅಂತ ನಮ್ದು 5 ಸ್ಟಾರ್ ಹೋಟೆಲ್ ಚೆಫ್. ಅದೇ ಚೇಂಜ್, ಬೇರೆ ಏನಿಲ್ಲ. ಚೆನ್ನಾಗಿದೆ, ಅದ್ಭುತವಾಗಿದೆ. ಬದನೆಕಾಯಿ ತರ ಕಾಣ್ತಾ ಇದೆಯಾ ಇದು? ಅಯ್ಯಪ್ಪ, ಅದೇ ಹೇಳಿದ್ನಲ್ಲ, ಒಂದು ತಿನ್ಬೋದು, ಒಂದು ತಿನ್ನಕ್ಕೆ ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿದೆ ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಸಣ್ಣದಾಗಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ರು ಮೇಲ್ಗಡೆ ಒಂದ್ಸರಿ ಕಚ್ಕೊಂಡು ತಿಂದರೆ ಚೆನ್ನಾಗಿರ್ಬೋದು. ತುಂಬ ಚೆನ್ನಾಗಿದೆ, ಹೊಸ ರುಚಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ತಿನ್ನಬೇಕು, ಖಾಲಿ ಮಾಡಬೇಕು, ಸಮಯ ಹೇಳ್ತದೆ ಮುರಳಿಯವರೇ ಕಾರ್ಯಕ್ರಮ ಮುಗಿಸಿ ಅಂತ. ಓಕೆ, ನೋ ಪ್ರಾಬ್ಲಮ್. ಸಾಕಷ್ಟು ಜನ ಫೋನ್ ಮಾಡಿ ನಮಗೊಂದು ಅವಕಾಶ ಕೊಡಿ, ನಾವು ಬಂದು ಅಡುಗೆ ಮಾಡ್ತೀವಿ ಅಂತಂದರೆ, ನೀವು ಅಡುಗೆ ಮಾಡೋದಾದರೆ ನಾವಂತೂ ಟೇಸ್ಟ್ ನೋಡೋಕ್ಕೆ ರೆಡಿಯಾಗಿದ್ದೀವಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ